ಮೇ ಜೂನ್ ಅಂತ ನಿಮಗೆ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಮೇ ಜೂನ್ ನಲ್ಲಿ. ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು ಏನಂದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ನಮಗೆ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ, ಮತ್ತು ಅದೇ ರೀತಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಮಗೆ ಈ ಒಂದು ಸ್ಕೇಲ್ ಅಪ್ ಅಂತ ಹೇಳಿದಾರಲ್ಲ, ಯಾವ ರೀತಿಯಲ್ಲಿ ಸ್ಕೇಲ್ ಅಪ್ ಮಾಡ್ತಾರೆ, 100 ಮಾರ್ಕ್ಸ್ಗೆ ಯಾವ ರೀತಿಯಲ್ಲಿ, ಇವಾಗ ನಮಗೆ 80 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸಿದ್ದಾರೆ, ಯಾವ ರೀತಿಯಲ್ಲಿ ನಮಗೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ, 24 ಪಾಸಿಂಗ್ ಮಾರ್ಕ್ಸ್ ಅಥವಾ 30 ಅಥವಾ 35 ಯಾವುದು ಇದರೊಳಗೆ ಪಾಸಿಂಗ್ ಮಾರ್ಕ್ಸ್ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ರು ಎಲ್ಲಿ ಇನ್ಸ್ಟಾನಲ್ಲಿ ಕೂಡ, ಮತ್ತು ಅದೇ ರೀತಿ ನಾನು ವಿಡಿಯೋ ಹಾಕುವ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡ್ತಾ ಇದ್ರು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋನಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಇವಾಗ ಎಕ್ಸಾಮ್ಗಳು 2024 ಆನ್ಯುವಲ್ ಎಕ್ಸಾಮ್ಗಳು ಮುಗಿಯಕ್ಕೆ ಬಂತು. ಇವಾಗ ಸೊಸೈಲಿಗೆ ಒಂದೇ ಎಕ್ಸಾಮ್ ಇದೆ, ಇವಾಗ ಮುಗಿಯುತ್ತೆ ಅದು ಕೂಡ. ಇಲ್ಲಿ ನೋಡಿ, ಇವಾಗ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ಇವಾಗ ಏಪ್ರಿಲ್ 20ಕ್ಕೆ ರಿಸಲ್ಟ್ ಬರುತ್ತೆ, ಆಯ್ತಾ. ಏಪ್ರಿಲ್ 20ಕ್ಕೆ ರಿಸಲ್ಟ್ ಬರುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಮೇ ಜೂನ್ ಅಂತ ನಿಮಗೆ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಮೇ ಜೂನ್ ನಲ್ಲಿ. ನನಗೆ ಮಾರ್ಕ್ಸ್ಗಳು ತೃಪ್ತಿ ಆಗಿಲ್ಲ, ಓಕೆ, ನಾನು ಇನ್ನೊಮ್ಮೆ ಎಕ್ಸಾಮ್ ಬರೀತೀನಿ. ನಾನು ಎಕ್ಸಾಮ್ ಇನ್ನೊಮ್ಮೆ ಬರೀದ್ದು 80/80 ಅಂದ್ರೆ 80/80 ಮಾಡ್ಕೋತೀನಿ ನಾನು. ನನಗೆ ಇನ್ನೊಮ್ಮೆ ಎಕ್ಸಾಮ್ ಬೇಕಾಗಿದೆ ಅನ್ನೋರು ಏನಿದಿಲ್ಲ, ಮೇ ಮತ್ತು ಜೂನ್ ಅಲ್ಲಿ ಎಕ್ಸಾಮ್ ಬರೆಯೋಕ್ಕೆ ನಿಮಗೆ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಮತ್ತೊಂದು ಅವಕಾಶ ಇರುತ್ತೆ, ಮೇ ಜೂನ್ ಆದ ನಂತರ ಜುಲೈ ಆಗಸ್ಟ್ ನಲ್ಲಿ ಮತ್ತೆ ಒಂದು 3 ವಾರ್ಷಿಕ ಪರೀಕ್ಷೆ ನಡೆಸ್ತಾರೆ. ಎಲ್ಲ ವಿದ್ಯಾರ್ಥಿಗಳಂತೂ ಹೇಳಿದೆ ನಾನು ಆಲ್ರೆಡಿ ನಿಮಗೆ. ಇವಾಗ ಮಾರ್ಚ್ ನಲ್ಲಿ ಏನು ಎಕ್ಸಾಮ್ಗಳು ನಡೆಸಿದಾರಲ್ಲ, ಈ ಮಾರ್ಚ್ ನಲ್ಲಿ ಎಕ್ಸಾಮ್, ಈ ಒಂದು ಮಾರ್ಚ್ ನಲ್ಲಿ ಎಕ್ಸಾಮ್ ಏನ್ ನಡೆಸಿದಾರಲ್ಲ, ಇದೇ ಒಂದು ಮಾರ್ಕ್ಸ್ ಕಾರ್ಡ್ ಏನಿದಿಲ್ಲ ಇಲ್ಲಿ ಕೊಡ್ತಾರೆ ನಿಮಗೆ ಮೇ ಮತ್ತು ಜೂನ್ ಅಲ್ಲಿ. ಇಲ್ಲಿ ಡಿಫ್ರೆಂಟ್ ಇರೋದಿಲ್ಲ, ಎಲ್ಲ ಸೇಮ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈಕ್ವಲ್ ಅಂದ್ರೆ ಫ್ರೆಶರ್ ಅಂತಾನೆ ಅಲ್ಲಿ ಕೆಳಗಡೆ ಡೇಟ್ ಬರುತ್ತೆ, ಮತ್ತು ಏನು ಫ್ರೆಶರ್ ಅಂತಾನೆ ಮೆನ್ಷನ್ ಆಗುತ್ತೆ, ರಿಪೀಟರ್ ಅಂತ ಮೆನ್ಷನ್ ಆಗೋದಿಲ್ಲ. ಇದು ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲ, ಇದು ಫೈನಲ್ ಎಕ್ಸಾಮ್ ನಡೆಸ್ತಾರೆ. 3 ವಾರ್ಷಿಕ ಪರೀಕ್ಷೆ ನಡೆಸ್ತಾರೆ. ನಿಮ್ಗೆ ಎಲ್ಲರೂ ಗೊತ್ತಿದೆಯಲ್ಲ, ಮಾರ್ಚ್ ಏಪ್ರಿಲ್ ಅಂತ, ಮತ್ತು ಅದೇ ರೀತಿ ಮೇ ಜೂನ್ ಅಂತ, ಮತ್ತು ಅದೇ ರೀತಿ ಜುಲೈ ಆಗಸ್ಟ್ ಅಂತ ನಿಮ್ಗೆ ಈ ರೀತಿ 3 ವಾರ್ಷಿಕ ಪರೀಕ್ಷೆ ನಡೆಸ್ತಾರೆ. ನಿಮ್ಗೆಲ್ಲರೂ ಗೊತ್ತೇ. ಇವಾಗ ನಿಮ್ಮ ರಿಸಲ್ಟ್ ಕೂಡ ಆದಷ್ಟು ಬೇಗನೆ ಕೊಡ್ತಾರೆ, ಯಾಕೆಂದ್ರೆ 15 ದಿವಸದೊಳಗೆ ರಿಸಲ್ಟ್ ಬರ್ಬೇಕು ನಿಮ್ದು, ಇಲ್ಲಾಂದ್ರೆ 20 ದಿವಸದೊಳಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ನಿಮ್ಮ ರಿಸಲ್ಟ್ ನನಗೂ ನೋಡಕ್ಕೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ರಿಸಲ್ಟ್ ನೋಡೋಣ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಫಲಿತಾಂಶ ಮಾಡಿದಾರೆ ಅಂತ ಅನ್ಕೊಂತೀನಿ. ಬಾಯ್ಸ್ ಈ ಸಾರಿ ಫಸ್ಟ್ ಬರ್ತಾರೋ ಅಥವಾ ಲೇಡೀಸ್ ಬರ್ತಾರೋ ನೋಡಿ ಬಿಡೋಣ. ಇಲ್ಲಿ ನೋಡಿ, ಇವಾಗ 2024ಗೆ ನಿಮಗೆ ಯಾವ ರೀತಿಯಲ್ಲಿ ಈ ಪ್ರೈವೇಟ್ ಹಾಗೂ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮೇನ್, ಇವಾಗ ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗೆ ಆಲ್ರೆಡಿ ಏನಿದಿಲ್ಲ ಇಂಟರ್ನಲ್ 20 ಮಾರ್ಕ್ಸ್ ಕೊಡ್ತಾರೆ. ಇವರಿಗೆ 100 ಮಾರ್ಕ್ಸ್ಗೆ ಇವಾಗ ಎಕ್ಸಾಮ್ಗಳು ನಡೆಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ 80 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸಿದ್ದಾರೆ. ಇವರಿಗೆ 24 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ, ಆಯ್ತಾ. ಈ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಹೆಂಗ್ ಗೊತ್ತಾ, ಇವಾಗ ಇವರಿಗೆ ಇಂಟರ್ನಲ್ ಏನಿದಿಲ್ಲ ಮಿನಿಮಮ್ 7 ಅಥವಾ 6 ಕೊಡ್ಲೇಬೇಕು ನಿಯಮದ ಅನುಸಾರ, ಆಯ್ತಾ. ಇವರಿಗೆ ಇಷ್ಟಕ್ಕೆ ಒಂದು 18, 12, 13, 14 ಕಂಪಲ್ಸರಿ ಇವರಿಗೆ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಕೊಟ್ಟೇ ಇರ್ತಾರೆ. ನನ್ನ ಪ್ರಕಾರ ನಾನು ಹೇಳಿದ್ದು ನಿಮಗೆ 13ಕ್ಕಿಂತನೂ ಹೆಚ್ಚು ಬಿದ್ದಿರ್ಬೋದು, ಇಲ್ಲಾಂದ್ರೆ 17, 16 ಬಿದ್ದಿರ್ಬೋದು ನಿಮಗೆ. ಯಾಕೆಂದ್ರೆ ನಿಮ್ಮ ಟೀಚರ್ಸ್ ಮತ್ತು ಸರ್ಗಳು ನಿಮಗೆ ಕೊಟ್ಟಿರ್ತಾರೆ ಇಂಟರ್ನಲ್ಸ್ಗಳು. ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ ಹೋಗಬೇಡಿ. ಇವಾಗ ನೋಡಿ, ಬೈ ಚಾನ್ಸ್ ಇಲ್ಲಿ ಹೇಳ್ತೇನೆ, ವೇಟ್ ಮಾಡಿ. ಇದು ರಿಪೀಟರ್ಸ್ ಹಾಗೂ ಪ್ರೈವೇಟ್ಸ್ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಇಲ್ಲಿ ಕೇಳಿ, ಇವಾಗ ನೋಡಿ, ನಿಮಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಮಾರ್ಕ್ಸ್ ಕಾರ್ಡ್ ನಲ್ಲಿ ಈ ರೀತಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಆಯ್ತಾ. ಈ ರೀತಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಇಲ್ಲಿ ಟೋಟಲ್ ಎ ಅಂತ ಇರುತ್ತೆ, ಇಲ್ಲಿ ಟೋಟಲ್ ಎ ಅಂತ ಇರುತ್ತೆ ಇಲ್ಲಿ, ಆಯ್ತಾ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಂತ ಇರುತ್ತೆ. ಅದೇ ರೀತಿ ಇಲ್ಲಿ ನಿಮ್ದು ಫಾರ್ ಎಕ್ಸಾಂಪಲ್ ಇಲ್ಲಿ 4 ಸಬ್ಜೆಕ್ಟ್ಗಳು ಇರುತ್ತೆ ಗೊತ್ತಾ, ಮೇಜರ್ ಸಬ್ಜೆಕ್ಟ್ಗಳು ಯಾವುದು. ಇವಾಗ ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್, ಎಕನಾಮಿಕ್ಸು, ಇಲ್ಲ ಕಂಪ್ಯೂಟರ್ ಸೈನ್ಸು ಯಾವುದಾದ್ರೂ ಇಲ್ಲಿ ಆಗಿರ್ಬೋದು, ಇಲ್ಲ ನಮಗೆ ಪೊಲಿಟಿಕಲ್ ಸೈನ್ಸು, ಸೊಸೈಲಜಿ, ಎಕನಾಮಿಕ್ಸು, ಎಜುಕೇಷನ್ ಸಬ್ಜೆಕ್ಟು ಯಾವುದಾದ್ರೂ ಒಂದು, ಜಿಯೋಗ್ರಫಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಇನ್ನೊಂದು ನಿಮ್ಮದು ಸಬ್ಜೆಕ್ಟ್ ಯಾವುದು ಮೇಜರ್ ಸಬ್ಜೆಕ್ಟ್ನಲ್ಲಿ ಬರುತ್ತಲ್ಲ, ಆ 4 ಸಬ್ಜೆಕ್ಟ್ ಕೆಳಗಡೆ ಇರುತ್ತೆ, ಲಾಂಗ್ವೇಜ್ ವಿಷಯಗಳು ಮೇಲ್ಗಡೆ ಇರುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ XX ಯಾವುದು ಫಾರ್ ಎಕ್ಸಾಂಪಲ್ ಅದು ಯಾವುದಾದ್ರು ನಿಮ್ಮದು 4 ಸಬ್ಜೆಕ್ಟ್ಗಳು, ಆಯ್ತಾ. ಇದು ನೀವೇ ಅರ್ಥ ಮಾಡ್ಕೊಳ್ಳಿ, 4 ಸಬ್ಜೆಕ್ಟ್ ನಿಮ್ಮದು ಯಾವುದಾದ್ರು, ಆಯ್ತಾ. ಈ 4 ಸಬ್ಜೆಕ್ಟ್ ಏನಿದಿಲ್ಲ ಯಾವುದಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಇವಾಗ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಿರ್ತಾರಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದಾನೆ, ಯಾವುದಾದ್ರೂ ಒಂದು ನಿಮ್ಮ ಸಬ್ಜೆಕ್ಟ್ ನೀವೇ ಇಲ್ಲಿ 4 ಸಬ್ಜೆಕ್ಟ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಂತ ಇರುತ್ತೆ. ಇಲ್ಲಿ ಕನ್ನಡದಲ್ಲಿ ನೀವು 35 ಮತ್ತು ಇಂಗ್ಲಿಷ್ನಲ್ಲಿ 35 ತೆಗೆದುಕೊಂಡ್ರೆ ಇಲ್ಲಿ ಎಷ್ಟಾಗುತ್ತೆ, ಇಲ್ಲಿ 70 ಆಗುತ್ತೆ. ಇದು ಪಾಸ್, ಆಯ್ತಾ. ಇಲ್ಲಿ 70 ಬರ್ಬೇಕು ನೋಡ್ರಿಪ್ಪ, ಎಲ್ಲಿ ಟೋಟಲ್ ಅಲ್ಲಿ 70 ಬರಬೇಕು. ಇಲ್ಲಿ ಕೂಡ ನೋಡಿ, ಇವಾಗ 35 ಓಕೆ, 35 ಬಂದ್ರೆ ಇಲ್ಲಿ 140 ಆಗುತ್ತೆ. ಓಕೆ, ಟೋಟಲ್ ಬಿ ನಲ್ಲಿ 140 ಆಗುತ್ತೆ.
ಆಯ್ತಾ. 140 ಏನು ಬಂತಲ್ಲ ಇದು ಪಾಸ್, ಇದು ಜಸ್ಟ್ ಪಾಸ್. ಇದು ಎಷ್ಟಾಯ್ತು 140 ಪ್ಲಸ್ 70 ಸ್ನೇಹಿತರೆ. ನೋಡಿ ನೋಡಿ ಇದು ಜಸ್ಟ್ ಪಾಸಿಂಗ್, ಇದು ಅರ್ಥ ಆಯ್ತಾ. ಇದು ಜಸ್ಟ್ ಪಾಸಿಂಗ್ ಆಗಿರುತ್ತೆ ನಿಮಗೆ. ಇಲ್ಲಿ ನೋಡಿ 210 ಮಾರ್ಕ್ಸ್ ಏನಿದಿಲ್ಲ ಇದು ಜಸ್ಟ್ ಪಾಸಿಂಗ್ ಆಗಿರುತ್ತೆ, ಅರ್ಥ ಆಯ್ತಾ. ಸೊ ಹಿಂಗೆ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಿಯಮ ಅನುಸಾರ ಇವಾಗ ಸ್ಕೇಲ್ ಅಪ್ ಹೆಂಗೆ ಮಾಡಲಾಗುವುದು ಅಂದರೆ, ಇವಾಗ ನೀವು ವಾರ್ಷಿಕ ಪರೀಕ್ಷೆ ಬರೆದಿರಲ್ಲ 2024, ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡಿ, ಇವಾಗ 20 ತೆಗೆದುಕೊಂಡ್ರೆ, ಇಲ್ಲಾಂದ್ರೆ 30 ತೆಗೆದುಕೊಂಡಿರ ಅಂತ ಅನ್ಕೊಳ್ಳಿ. 30 ತೆಗೆದುಕೊಂಡಿದ್ರೆ ಆಯ್ತಾ, 30 ತೆಗೆದುಕೊಂಡಿದ್ರೆ ನಿಮ್ಗೆ ಏನಿದೆಯಲ್ಲ 8ರಿಂದ 10 ಇಂಟರ್ನಲ್, ಅಂದ್ರೆ ಇಂಟರ್ನಲ್ ಅಂತ ಅಲ್ಲ, ಅದು ಸ್ಕೇಲ್ ಅಪ್ ಆಯ್ತಾ. ಮಾರ್ಕ್ಸ್ಗಳು ನಿಮಗೆ ಸ್ಕೇಲ್ ಅಪ್ ಮಾಡಲಾಗುವುದು ಪ್ರೈವೇಟ್ ಹಾಗೂ ರಿಪಿಟರ್ಸ್ ವಿದ್ಯಾರ್ಥಿಗಳಿಗೆ ಆಯ್ತಾ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿ ಆಗ್ತೀರಾ, ಡೋಂಟ್ ವರಿ. ಇವಾಗ ಇಲ್ಲಿ ಇನ್ನೊಂದು ಕೇಳಿ, ಕೆಲವೊಂದು ವಿದ್ಯಾರ್ಥಿಗಳಿಗೆ 20 ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. 20 ತೆಗೆದುಕೊಂಡಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ? 20 ತೆಗೆದುಕೊಂಡಿದ್ರೆ ಏನಿದಿಲ್ಲ ನಿಮಗೆ 8 ಮಾರ್ಕ್ಸ್ ಕೊಡ್ಬೋದು, ಹಿಂಗೆ ಆಯ್ತಾ. ಅದೇ ರೀತಿ ಇವಾಗ ಯಾರೆಲ್ಲ ಅಂದ್ರೆ ನಾನು ಏನೋ ಬರ್ದೇ ಇಲ್ಲ, ಪಾಸ್ ಆಗೋದು ರೇರ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಎಷ್ಟು ನೀವು ತೆಗೆದುಕೊಂಡಿರ್ತೀರಾ, ಇವಾಗ ರಿಸಲ್ಟ್ ಬರುತ್ತಲ್ಲ, ಇಲ್ಲಿ ಎಷ್ಟು ನೀವು ತೆಗೆದುಕೊಂಡಿರ್ತಾರಲ್ಲ ಇದರ ಆಧಾರ ಮೇಲೆ ನಿಮಗೆ ಈ ಮಾರ್ಕ್ಸ್ಗಳು ಕೊಡ್ತಾರೆ, ಸ್ಕೇಲ್ ಅಪ್ ಮಾಡ್ತಾರೆ. ಎಷ್ಟು 80 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ನೀವು ಬರೆದಿರಲ್ಲ, ಅದು 100 ಮಾರ್ಕ್ಸ್ಗೆ, ಇನ್ನು 20 ಮಾರ್ಕ್ಸ್ಗೆ ಸ್ಕೇಲ್ ಅಪ್ ಮಾಡ್ಕೋತಾರೆ ಅವರು ಪ್ರತಿಯೊಂದು ಸಬ್ಜೆಕ್ಟ್ದು ಆಯ್ತಾ. ಇವಾಗ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ನೋಡ್ರಿ, ಇಲ್ಲಿ ಗಮನ ಇಟ್ಟು ಕೇಳ್ರಿ, ಇಲ್ಲಿ 140 ಬರಬೇಕು. ಕನ್ನಡದಲ್ಲಿ ನೀವು 40 ತೆಗೆದುಕೊಂಡು ಇಂಗ್ಲಿಷ್ನಲ್ಲಿ 30 ಬಿದ್ರೆ ಇದು ಪಾಸ್ ಅಂತ ಅರ್ಥ ಆಯ್ತಾ. ಇದು ಪಾಸ್. 30x ಅಂತ ಹಾಕಿ ನಿಮಗೆ ಪಾಸ್ ಮಾಡ್ತಾರೆ ಆಯ್ತಾ. ಅದೇ ರೀತಿ ಓಕೆ, ಇಂಗ್ಲಿಷ್ನಲ್ಲಿ 30 ಮತ್ತು ಕನ್ನಡದಲ್ಲಿ 30 ಬಿದ್ರು ಇದು 30x ಅಂತ ಹಾಕೋದಿಲ್ಲ, ಇದು ಪಾಸ್ ಮಾಡೋದಿಲ್ಲ, ನಿಮಗೆ ಫೇಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಆಯ್ತಾ. ನೀವು ಒಂದು ಸಬ್ಜೆಕ್ಟ್ ನಲ್ಲಿ ಇಲ್ಲಿ 30 ಬಂದ್ರೆ ಇಲ್ಲಿ 30x ಅಂತ ಹಾಕ್ತಾರೆ. ಬಟ್ ಕನ್ನಡದಲ್ಲಿ ಎಷ್ಟು ಬರಬೇಕು? 50ಕ್ಕಿಂತ ಇಲ್ಲಾಂದ್ರೆ 45 ಬರ್ಬೇಕು ನಿಮಗೆ, ಯಾಕಂದ್ರೆ ಇಲ್ಲಿ 70 ಬರಬೇಕು ಟೋಟಲ್ ಎ ಪಾರ್ಟ್ ನಲ್ಲಿ. ಅದೇ ರೀತಿ ಇವಾಗ ಇಲ್ಲಿ ನೋಡಿ, ಇಲ್ಲಿ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ನೀವೇ ಕೂಡ ಮಾಡ್ಕೋಬಹುದು. ಇವಾಗ ನೋಡಿ 140 ಬರಬೇಕಂದ್ರೆ ಇಲ್ಲಿ ನೀವು 35 ಒಂದು ಸಬ್ಜೆಕ್ಟ್ ನಲ್ಲಿ ತೆಗೆದುಕೊಂಡಿದ್ರ, ಒಂದು ಸಬ್ಜೆಕ್ಟ್ ನಲ್ಲಿ 30 ತೆಗೆದುಕೊಂಡ್ರ ಆಯ್ತಾ. ಎಷ್ಟಾಯ್ತು? 30 65 ಆಯ್ತು, 65 ಆಯ್ತಾ. ಇಲ್ಲೊಂದು ನೀವು ಏನಿದಿಲ್ಲ ಇವಾಗ 45 ತೆಗೆದುಕೊಂಡಿರ, ಓಕೆ 45 ತೆಗೆದುಕೊಂಡಿರ, ಇಲ್ಲೊಂದು 45 ತೆಗೆದುಕೊಂಡಿರ ಅಂತ ಅನ್ಕೊಳ್ಳಿ. ಓಕೆ ನೋಡಿ 40 ಎಷ್ಟಾಯ್ತು ಸ್ನೇಹಿತರೆ? 80 ಒಂದು 90 20 120 30 40 50 55 ಆಗುತ್ತೆ ಇದು ಟೋಟಲ್ ಆಯ್ತಾ. 55 ಆಯ್ತು, ಇದು ಪಾಸ್ ಆಗುತ್ತೆ, ಡೋಂಟ್ ವರಿ ಆಯ್ತಾ. ಈ ರೀತಿಯಲ್ಲಿ ಅಂದ್ರೆ ನೀವು ಒಂದು ಸಬ್ಜೆಕ್ಟ್ ನಲ್ಲಿ 30 ಬಂದ್ರೆ 30x ಅಂತ ಹಾಕಿ ಪಾಸ್ ಮಾಡ್ತಾರೆ. ಬಟ್ ಉಳಿದಿರುವಂತ ಸಬ್ಜೆಕ್ಟ್ ನಲ್ಲಿ ನೀವು 35 ಇಲ್ಲಾಂದ್ರೆ 50 60 ಈ ರೀತಿ ತೆಗೆದುಕೊಂಡಾಗ ಇಲ್ಲಿ ಎಷ್ಟಾಗುತ್ತೆ? ಅದು 140ಗಿಂತ ಕ್ರಾಸ್ ಆಗಿ ಪಾಸ್ ಮಾಡ್ತಾರೆ, ನಿಮ್ಗೆ ಕ್ರಾಸ್ ಆಗ್ಬೇಕು, ಅದು ಪಾಸ್ ಮಾಡ್ತಾರೆ, ಅರ್ಥ ಆಯ್ತಾ. ಇವಾಗ ಈ ರೀತಿಯಲ್ಲಿ ನಿಮ್ಗೆ ಸ್ಕೇಲ್ ಅಪ್ ಮಾಡ್ತಾರೆ ನೋಡ್ರಿ. ಇವಾಗ 30 ನೀವು ತೆಗೆದುಕೊಂಡಿರ ಅಂತ ಅನ್ಕೊಳ್ಳಿ ಆಯ್ತಾ. 30 ತೆಗೆದುಕೊಂಡ್ರೆ ನೀವು ಪಾಸ್ ಮಾಡತಾರೆ ನಿಮ್ಗೆ ಆಯ್ತಾ, 30x ಅಂತ ಹಾಕಿ. ಬಟ್ ಉಳಿದಿರುವಂತ ಸಬ್ಜೆಕ್ಟ್ ನಲ್ಲಿ ಹೆಚ್ಚು ಮಾರ್ಕ್ಸ್ ಬರ್ಬೇಕು ನಿಮ್ಗೆ, ಅವರು ಸ್ಕೇಲ್ ಅಪ್ ಕೂಡ ಮಾಡ್ತಾರೆ. ಅಂದ್ರೆ ಇವಾಗ ನೀವು 80 ಮಾರ್ಕ್ಸ್ಗೆ ಎಕ್ಸಾಮ್ ಏನು ಬರ್ದಿರಲ್ಲ, 20 ಮಾರ್ಕ್ಸ್ ಏನು ಡಿಫ್ರೆನ್ಸ್ ಬರುತ್ತಲ್ಲ, ಆ 20 ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕಾಲೇಜಿನವರು ಇವಾಗ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಈ 20 ಮಾರ್ಕ್ಸ್ ಏನಿದಿಲ್ಲ ಅವ್ರಿಗೆ ನೀಡ್ತಾರೆ. ಯಾರು? ನಿಮ್ಮ ಕಾಲೇಜಿನವರು ನೀಡ್ತಾರೆ. ಯಾರಿಗೆ? ಈ ರಿಪೀಟರ್ಸ್ ಹಾಗೂ ಪ್ರೈವೇಟ್ಸ್ ಹಾಗೂ ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದೆಲ್ಲ ನೀಡ್ತಾರೆ ಅವರು. ಈ ಬಾರಿ ಅಷ್ಟೇ ಆಗುತ್ತೆ ಇದು. ಇವಾಗ ಮುಂದೆ ಯಾರು ಬರ್ತಾರಲ್ಲ ಅವ್ರಿಗೆ ಏನಿದಿಲ್ಲ ಅಡ್ಮಿಷನ್ ಪ್ರಾರಂಭದಿಂದ ಅಡ್ಮಿಷನ್ ಆಗುತ್ತೆ. ಅಂದ್ರೆ ಯಾವುದೇ ರೀತಿ ಪ್ರೈವೇಟ್ ವಿದ್ಯಾರ್ಥಿಗಳು ಅಂತ ಮೆನ್ಷನ್ ಮಾಡ್ತಾರೆ ಪ್ರೈವೇಟ್ ಅಂತ, ಬಟ್ ಎಲ್ಲ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಅಸೈನ್ಮೆಂಟ್ ಬರೀಬೇಕು ಮತ್ತು ಅದೇ ರೀತಿ ಕಾಲೇಜಿಗೆ ಹೋಗಿ ಅಟೆಂಡೆನ್ಸ್ ಕೊಡಬೇಕು, ಹೀಗೆಲ್ಲ ನಿಯಮ ಬರುತ್ತೆ ಇವಾಗ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ. ಅಂದ್ರೆ ಕಾಲೇಜಿಗೆ ಕಂಪಲ್ಸರಿ ಹೋಗ್ಬೇಕಂತ ಬರುತ್ತೆ, ಯಾಕಂದ್ರೆ ಇಂಟರ್ನಲ್ 20 ಮಾರ್ಕ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದಾನೆ. ಸೊ ಈ ರೀತಿಯಲ್ಲಿ ನಿಮಗೆ ಮಾಡಲಾಗೋದು ನೋಡ್ರಿಪ್ಪ, ಅರ್ಥ ಆಯ್ತಾ. ಅಂದ್ರೆ ಒಂದು ಸಬ್ಜೆಕ್ಟ್ ನಲ್ಲಿ 30 ಬಂದ್ರೆ ಓಕೆ, ಎರಡು ಸಬ್ಜೆಕ್ಟ್ ನಲ್ಲಿ 30 ಬಂದ್ರು ಕೂಡ 30x ಅಂತ ಹಾಗೆ ಪಾಸ್ ಮಾಡ್ತಾರೆ. ಬಟ್ ಉಳಿದಿರುವಂತ ಸಬ್ಜೆಕ್ಟ್ ನಲ್ಲಿ ಏನಿದಿಲ್ಲ 70 60 ಬಂದಿರಬೇಕು ಆಯ್ತಾ. ಹಿಂಗೆ ನಿಮ್ಗೆ ಒಟ್ಟಾರೆ ನೋಡ್ರಿಪ್ಪ, ಇಲ್ಲಿ 140 ಕ್ರಾಸ್ ಆಗ್ಬೇಕದು ಆಯ್ತಾ, ಇಲ್ಲಿ 70 ಕ್ರಾಸ್ ಆಗ್ಬೇಕು ಅಂದಾಗ ಇವಾಗ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಏನಿದಿಲ್ಲ ಎಷ್ಟು 55 ತೆಗೆದುಕೊಂಡಿದ್ದೀರಾ ಅನ್ಕೊಳ್ಳಿ ಕನ್ನಡದಲ್ಲಿ. ಇಲ್ಲಿ ಇಂಗ್ಲಿಷ್ನಲ್ಲಿ 30 ಅಂತ ಬಂದಿದೆ, ಅದು 30x ಅಂತ ಹಾಕಿ ಪಾಸ್ ಮಾಡ್ತಾರೆ. ಎಕ್ಸಂಪ್ಷನ್, ಅದು ಎಕ್ಸ್ ಅಂದ್ರೆ ಎಕ್ಸಂಪ್ಷನ್, ವಿನಾಯಿತಿ ಮಾಡಲಾಗಿದೆ ಅಂತ, ಓಕೆ ಪಾಸ್ ಮಾಡ್ತಾರೆ. ಸೊ ಹೀಗೆ ನಿಮ್ಗೆ 80 ಮಾರ್ಕ್ಸ್ಗೆ ಏನಿದಿಲ್ಲ ಅದು ಸ್ಕೇಲ್ ಅಪ್ ಮಾಡಲಾಗೋದು. ಇನ್ನು 20 ಮಾರ್ಕ್ಸ್ ಏನಿದಿಲ್ಲ ನೀವು ಎಷ್ಟು ಇವಾಗ ವಾರ್ಷಿಕ ಪರೀಕ್ಷೆಯಲ್ಲಿ ಈ 80 ಮಾರ್ಕ್ಸ್ ನಲ್ಲಿ ಇವಾಗ ಏನು ಎಕ್ಸಾಮ್ ನೀವು ಬರೆದಿರಲ್ಲ ಮಾರ್ಚ್ 1ರಿಂದ ಮಾರ್ಚ್ 22 ಏನು ಎಕ್ಸಾಮ್ ಬರೆದಿರಲ್ಲ, ಈ ಮಾರ್ಚ್ ಎಕ್ಸಾಮ್ ನಲ್ಲಿ ನೀವು ಏನು ಬರೆದಿರುವಂತಹ ಅಂಕಗಳು ಎಷ್ಟು ಬರುತ್ತಲ್ಲ ಇದರ ಆಧಾರ ಮೇಲೆ ನಿಮ್ಗೆ ಅವರು 20 ಮಾರ್ಕ್ಸ್ ಅಂದ್ರೆ ಸ್ಕೇಲ್ ಅಪ್ ಮಾಡ್ಕೋತಾರೆ ಅವರು
ನಿಮಗೆ ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಅದರ ಮೇಲೆ ಏನಿರುತ್ತಲ್ಲ ಅದು 80 ಮಾರ್ಕ್ಸ್ ಇದ್ದದ್ದು ಏನಿದೆಯಲ್ಲ ಅದು 100 ಮಾರ್ಕ್ಸ್ಗೆ ಸ್ಕೇಲ್ ಅಪ್ ಮಾಡಿ ನಿಮ್ಗೆ ಏನಿದೆಯಲ್ಲ ಟೋಟಲ್ ಓವರ್ ಆಲ್ ಏನಿದೆ ಓಕೆ 600ಕ್ಕೆ ನಿಮ್ದು ಅಗ್ರಿಗೇಟ್ ಆಗುತ್ತೆ. ಅದು 600 ಟೋಟಲ್ ಆಗಿರುತ್ತೆ ನಮ್ದು PUC 6 ಸಬ್ಜೆಕ್ಟ್ದು 100 ಮಾರ್ಕ್ಸ್. ಓಕೆ 6 ಸಬ್ಜೆಕ್ಟ್ಗೆ ಏನಿದೆಯಲ್ಲ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿರ್ತಿರಲ್ಲ ಅದಕ್ಕೆ ನಿಮಗೆ ಮಾಡಿ ಏನಿದೆಯಲ್ಲ ರಿಸಲ್ಟ್. ಸೊ ಹೀಗೆ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. ಇದರ ಬಗ್ಗೆ ಮತ್ತೊಂದು ನಮಗೆ ಶಿಕ್ಷಣ ಇಲಾಖೆಯವರು ಏನಾದರೂ ಒಂದು ಗೈಡ್ಲೈನ್ಸ್ ಕೊಟ್ಟರೆ ಮತ್ತೊಂದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಇಷ್ಟಂತೂ ಕನ್ಫರ್ಮ್, ಇಷ್ಟಂತೂ ಎಲ್ಲ ಕಡೆ ಸುದ್ದಿ ಇದೆ ಇವಾಗ ಆಯ್ತಾ. ಇಷ್ಟಂತೂ ಎಲ್ಲ ಕಡೆ ಸುದ್ದಿ ಇದೆ. ಈ ರೀತಿ ನಿಮಗೆ ಸ್ಕೇಲ್ ಅಪ್ ಮಾಡಲಾಗುವುದು, ಈ ರೀತಿ ನಿಮಗೆ ಮಾರ್ಕ್ಸ್ ಕೊಡಲಾಗುವುದು. ಅಂದರೆ ಸ್ಕೇಲ್ ಅಪ್ ಅರ್ಥ ಈ ರೀತಿ ಮಾಡ್ತಾರೆ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.